ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 40/60 4 BHK ವಿತ್ 2 ಕಾರ್ ಪಾರ್ಕಿಂಗ್, ಪೋರ್ಟಿಕೋ, ಒಂದು 4-5 ಟೂ ವೀಲರ್ ಎಲ್ಲ ನಿಲ್ಲಿಸ್ಕೋಬೋದು. ಹೊರಗಡೆನೂ ನಿಲ್ಲಿಸ್ಕೋಬೋದು 2 ಕಾರ್. ಇದರಲ್ಲಿ ಹೋಮ್ ಥಿಯೇಟ್ರ್ ಇದೆ, ಬಾರ್ ಕೌಂಟ್ರ್ ಇದೆ, ಮತ್ತು ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿದೆ. ಫರ್ನಿಶ್ಡ್ ಹೌಸ್ ಫುಲ್ ನೋಡಿ ಗೊತ್ತಾಗುತ್ತೆ. ಚಾಮುಂಡಿ ದೇವಸ್ಥಾನದ್ದು ವ್ಯೂನು ಚೆನ್ನಾಗಿ ಕಾಣ್ತಿದೆ ಮೇಲ್ಗಡೆಯಿಂದ. ಇದು ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್, ಜಸ್ಟ್ ನಿಯರ್ ಟು ಬಸ್ ಸ್ಟಾಪ್. ಇದು 40 ಫೀಟ್ ಅಗಲ ರೋಡ್ಗೆ ಇರೋದು ಇದು. ಇದು ಫುಲ್ಲು ವೀಡಿಯೋ ನೋಡಿ ಗೊತ್ತಾಗುತ್ತೆ. ಬಟ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತೂ ನಂಬರ್ 1 ಇದೆ. ಇದೆಲ್ಲ ಟೀಕುಡ್ ಹಾಕಿರೋದೆಲ್ಲ ಫಸ್ಟ್ ಟೀಕ್ ಹಾಕಿರೋದು. 2 ಕಾರ್ ನಿಲ್ಲಿಸ್ಕೋಬೋದು ಇಲ್ಲಿ ಪೋರ್ಟಿಕೋ ಅಲ್ಲಿ, 2 ದೊಡ್ಡ ಕಾರ್ ನಿಲ್ಲಿಸ್ಕೋಬೋದು. ಮತ್ತು ನೋಡಿ ಇದರಲ್ಲಿ ನೀರು ತುಂಬಿಸ್ತಾ ಇದ್ದೀನಿ ಈಗ. ಇದು ಫೌಂಟನ್ನು ಇದೆ, ಇದರಲ್ಲಿ ಫಾಲ್ಸ್ ನೀರು ಬೀಳ್ತಾ ಇರ್ತದೆ. ಈಗ ಮಧ್ಯದಲ್ಲಿ ತೋರಿಸ್ತೀನಿ. ಅದು ನೋಡಿ, ಇದೆಲ್ಲ ದೊಡ್ಡ ದೊಡ್ಡ ಕಿಟಕಿ ಮಾಡಿರೋದು. ಗಾಳಿ ಬೆಳಕಂತೂ ಭಾಳ ಚೆನ್ನಾಗಿದೆ ಇದರಲ್ಲಿ. ಇದರಲ್ಲಿ ಫಾಲ್ಸ್ ಬೀಳ್ತಾ ಇರ್ತದೆ. ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಅದು ನೋಡಿ, 2 ಕಾರ್ ಪಾರ್ಕಿಂಗ್. ಇನೋವಾ ಕಾರ್ 2 ನಿಲ್ಲಿಸ್ಬೋದು, ಟೂ ವೀಲರ್ 4 to 5 ನಿಲ್ಲಿಸ್ಬೋದು. ನಾಲ್ಕು ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಸು. ಒಳಗಡೆ ಹೋಗೋಕ್ಕೆ ನೋಡಿ ಇಲ್ಲಿಂದನೂ ಎಂಟ್ರೆನ್ಸ್ ಇದೆ. ಹೊರಗಡೆಯಿಂದ ಕೆಲಸದವ್ರು ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಯುಟಿಲಿಟಿಗೆ ಡೈರೆಕ್ಟ್ ಹೋಗ್ಬೋದು. ಸುತ್ತ ಮನೆ ರೌಂಡ್ ಹೊಡಿಬೋದು. ಆ ಥರ ಗ್ಯಾಪ್ ಬಿಟ್ಟಿದ್ದಾರೆ ಮಧ್ಯದಲ್ಲಿ, ಸೈಡಲ್ಲಿ. ಫ್ಲೋರಿಂಗ್ ಮಾರ್ಬಲ್. ನಾರ್ತ್ ಮೇನ್ ಡೋರ್. ನೋಡಿ 4/9 ಇಂಚ್ದು ಚೌಕಟ್ಟು ಹಾಕಿದ್ದಾರೆ. ಇಂಚಸ್ ಎಲ್ಲ ಬ್ರಾಸ್ತಿ ಹಾಕಿರೋದು. ಎಲ್ಲ ಈ ಕೊಂಡಿಗಳು ಬರ್ತಾವಲ್ಲ, ಕೊಂಡಿ ರಿಂಗ್ಸ್, ಇದೆಲ್ಲ ಪ್ರತಿಯೊಂದೂ ಬ್ರಾಸಲ್ಲಿ ಹಾಕಿರೋದು. ನೋಡಿ ಮುಂದ್ಗಡೆ ಮಾಡಿರೋ ಡಿಸೈನ್. ಲಿವಿಂಗ್ ಸೈಜ್ ಭಾಳ ದೊಡ್ಡದಾಗಿದೆ. ಸುತ್ತ ಸರೌಂಡಿಂಗ್ ಇಲ್ಲಿ ಗ್ರೀನರಿನೂ ಚೆನ್ನಾಗಿದೆ. ಸೈಡಲ್ಲಿ ಮರಗಳು ಹಾಕಿರ್ತಾರಲ್ಲ, ಹೂವಿನ ಮರಗಳೆಲ್ಲ ಭಾಳ ಚೆನ್ನಾಗಿ ಬೆಳೆಸಿದ್ದಾರೆ ಗೌರ್ಮೆಂಟಿಂದ. ಮೂಡೋದವರು ಭಾಳ ಚೆನ್ನಾಗಿ ಬೆಳೆಸಿದ್ದಾರೆ. ನೋಡಿ ಲಿವಿಂಗ್ ಇದು. ಪ್ರತಿಯೊಂದು ಬೆಡ್ರೂಮ್ಗೂ ಕಾಟ್ ಮಾಡಿದ್ದಾರೆ. ನೋಡಿ ಕಿಟಕಿ ಎಷ್ಟು ದೊಡ್ಡದಾಗಿದೆ. ಸಪ್ರೇಟ್ ಕಿಟಕಿ ಕೊಟ್ಟಿದ್ದಾರೆ. ಎಷ್ಟು ಬೇಕಾದ್ರೂ ಓಪನ್ ಮಾಡ್ಕೋಬೋದು. TV ಕ್ಯಾಬಿನೆಟ್. ನಾನು ಮೇನ್ ಡೋರ್ ತೋರಿಸಿದ್ನಲ್ಲ ಆವಾಗಲೇ, ಅದು. ಇದು ಡೈನಿಂಗ್ ಹಾಲ್. ಈ ರಿಂಗ್ಸ್ ಇದೆಲ್ಲ ಫಾಲ್ ಸೀಲಿಂಗ್. ಇದು ಡೈನಿಂಗ್ ಹಾಲ್ಗೆ ಬರೋದು. ವಾಶ್ ಬೇಸಿನ್. ನೋಡಿ ಫುಡ್ ಸರ್ವ್ ಮಾಡೋಕ್ಕೆ ಮಧ್ಯ ಗೋಡೆ ಥರ ಮಾಡಿದ್ದಾರೆ. ಆ ಕಡೆದು ಕಿಚನ್. ಡಿಶ್ ವಾಷರ್ಗೂ ಪ್ರಾವಿಷನ್ ಮಾಡಿದ್ದಾರೆ. ಇದು ನೋಡಿ ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಚಿಮ್ನಿನೂ ಹಾಕಿದ್ದಾರೆ ನೋಡಿ. ಫಿನಿಶಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಕಿಚನ್ ಫಾಲ್ ಸೀಲಿಂಗ್. ಇದು ನೋಡಿ ಕಿಚನ್ ಕಿಟಕಿಗೂ ಎಲ್ಲ ಬ್ರಾಸ್ತೆ ರಿಂಗ್ಸ್, ಕೊಂಡಿಗಳು ಮತ್ತು ಚಿಲ್ಕಾಗಳು ಬೋಲ್ಟ್ ಇದೆಯಲ್ಲ
ಆ ಬೋಲ್ಟ್ ಪ್ರತಿಯೊಂದು ಬ್ರಾಸಲ್ಲಿ ಹಾಕಿರೋದು. ಆಮೇಲೆ ನಲ್ಲಿ ಎಲ್ಲ ಜಾಗ್ವರ್ ಕಂಪ್ನಿದು ಫಿಟ್ಟಿಂಗ್ಸ್, ಅವನ್ನ ಇಟ್ಕೊಳ್ಳೋಕ್ಕೆ ಜಾಗ ಇದು. ವಾಶ್ ಬೇಸಿನ್ ಹೊರಗಡೆ ಒಂದಿದೆ, ಜಾಸ್ತಿ ಪಾತ್ರೆ ಇದ್ದಾಗ ಹೊರಗಡೆ ತೊಗೊಂಡೋಗೋದು. ನೋಡಿ ಇದೆಲ್ಲ ಲಾಕ್ಸ್, ಇದೆಲ್ಲ ಬ್ರಾಸ್ತೆ ಹಾಕಿರೋದು. ಕ್ವಾಲಿಟಿಯಲ್ಲಿ ಏನು ವ್ಯತ್ಯಾಸ ಮಾಡಿಲ್ಲ. ಸ್ವಂತ ಕಟ್ಟಿದ್ರೂ ಇಷ್ಟೊಂದು ಕಾಸ್ಟ್ಲಿ ಮೆಟೀರಿಯಲ್ ಯಾರೂ ಹಾಕೋಲ್ಲ. ಸೈಜು ಚೆನ್ನಾಗಿದೆ, ಗೇಜ್ ಚೆನ್ನಾಗಿದೆ. ಯುಟಿಲಿಟಿಗೆ ಹೋಗೋ ದಾರಿ ಇದು. ನೋಡಿ ಇದಕ್ಕೂ ಬ್ರಾಸ್ತು ಇಂಚಸ್ ಎಲ್ಲ ಹಾಕಿದ್ದಾರೆ ನೋಡಿ. ಕೆಲವರು ಒಳಗಡೆ ಕಾಣ್ತಾರಲ್ಲ ಹೊರಗಡೆ ಫ್ರಂಟಲ್ಲಿ, ಅದು ಬ್ರಾಸಲ್ಲಿ ಹಾಕ್ತಾರೆ. ಹಿಂದ್ಗಡೆದೆಲ್ಲ ಮಾಮೂಲಿ ತಗಡದೇ ಹಾಕ್ತಾರೆ. ಬಟ್ ಎಲ್ಲ ಕಡೆನೂ ಬ್ರಾಸ್ತಿ ಹಾಕಿದ್ದಾರೆ ನೋಡಿ. ಮತ್ತು ನೋಡಿ ಜಾಸ್ತಿ ಪಾತ್ರೆ ಇದ್ದಾಗ ಇಲ್ಲಿ ತೊಗೊಂಡು ಬಂದು ಪಾತ್ರೆ ಹೋಗಿ ತೊಳಿಬೋದು. ಇಲ್ಲಿ 3 ಗ್ಯಾಸ್ ಸಿಲಿಂಡ್ರ್ ಸ್ಟೋರ್ ಮಾಡಿ ಇಟ್ಕೋಬೋದು, ಅಷ್ಟು ಕೇಜ್ ಮಾಡಿದ್ದಾರೆ ನೋಡಿ. ಸುತ್ತ ಈ ಥರ ಗ್ಯಾಪ್ ಇದೆ ಎಲ್ಲ ಕಡೆನೂ. ಎಲ್ಲಿಂದ ಎಲ್ಲಿ ತನಕ ಬೇಕಾದ್ರೂ ಕೆಲಸದವ್ರು ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ಬೋದು. ಮನೆ ಒಳಗಡೆ ಎಂಟ್ರಿನೇ ಇಲ್ಲ ಅವರಿಗೆ, ಆ ರೀತಿ ಮಾಡಿದ್ದಾರೆ. ಇದ್ರದ್ದು ಬೆಲೆ 3,75,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಲೊಕೇಶನ್ ಚೆನ್ನಾಗಿದೆ, ಮೂಡಾ ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡಿರೋದು ಇದು. ನೋಡಿ ಕಿಟಕಿ ಸೈಜು ಎಲ್ಲ ಕಡೆ ಇದೇ ಥರ ದೊಡ್ಡ ದೊಡ್ಡ ಕಿಟಕಿ. ಬೆಡ್ರೂಮ್ಸ್ಗೂ ಕೂಡ ಇದೇ ಥರ ದೊಡ್ಡದು ಕಿಟಕಿ ಹಾಕಿರೋದು. ಈಗ ತೋರಿಸ್ತೀನಿ ನೆಕ್ಸ್ಟ್ ನೋಡಿ. ಇದು ಡಬಲ್ ಹೈಟ್ RCC. ಇದು ಲೀವಿಂಗ್ಗೆ ಡಬಲ್ ಹೈಟ್ RCC ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಟಿಕ್ ಹಾಕಿರೋದು, ಸ್ವಲ್ಪ ಡ್ಯಾಮೇಜ್ ಏನೂ ಇಲ್ಲ. ಮತ್ತು ಲಾಕ್, ಹ್ಯಾಂಡ್ಲ್ ಪ್ರತಿಯೊಂದೂ ಬ್ರಾಸಲ್ಲಿ ಹಾಕಿರೋದು ನೋಡಿ. ವುಡನ್ ಫಿನಿಷಿಂಗ್ ಯಾವ ಥರ ಇದೆ, ಫಸ್ಟ್ ಟಿಕ್ ಇರೋದ್ರಿಂದ ಇಷ್ಟೊಂದು ಫಿನಿಷಿಂಗ್ ಚೆನ್ನಾಗಿ ಬಂದಿರೋದು. ಈ ಕಡೆ ಮನೆಗಳೆಲ್ಲ ಜಾಸ್ತಿ ಆಗಿದೆ. ಪೂಜಾ ರೂಮ್ ಭಾಳ ದೊಡ್ಡದಾಗಿ ವಿಶಾಲವಾಗಿದೆ. ನೋಡಿ ವಿಗ್ರಹ ಲಕ್ಷ್ಮಿ, ಗಣೇಶ, ಸರಸ್ವತಿ ಹಾಕಿದ್ದಾರೆ. ಕಾರ್ವಿಂಗ್ ನೀಟಾಗಿ ಮಾಡಿಸಿದ್ದಾರೆ ನೋಡಿ. ಪೂಜಾ ರೂಮ್ದು ಸೈಜ್ ಇದು. ಮೇಲ್ಗಡೆಯಿಂದ ನ್ಯಾಚುರಲ್ ಲೈಟ್ ಬರೋದಕ್ಕೆ ಗ್ಲಾಸ್ ಹಾಕಿದ್ದಾರೆ. ನೋಡಿ ಇದೊಂದು ಬೆಡ್ರೂಮು. ನೋಡಿ ಬೆಡ್ರೂಮ್ಸ್ಗೂ ಕೂಡ ಫುಲ್ ಟೀಕ್ವುಡ್ ಮತ್ತು ಬ್ರಾಸ್ದು ಇಂಚಸ್ ಅದೆಲ್ಲ ಯೂಸ್ ಮಾಡಿದ್ದಾರೆ. ಎಲ್ಲ ಕಡೆಯೂ ಫ್ಲೋರಿಂಗ್ ಮಾರ್ಬಲ್ ಹಾಕಿದ್ದಾರೆ ನೋಡಿ. ಬೆಡ್ರೂಮ್ ಎಂಟ್ರೆನ್ಸ್ ಆಗಿದ ತಕ್ಷಣ ಇದು ಅಟ್ಯಾಚ್ ಬಾತ್ರೂಮು. ಎಲ್ಲ ಬೆಡ್ರೂಮ್ಸ್ಗೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಪ್ಲಾನಿಂಗ್ ಭಾಳ ಚೆನ್ನಾಗಿದೆ. ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನೋಡಿ ಬಾತ್ರೂಮ್ ಕಿಟಕಿಗೂ ಕೊಂಡಿಗಳೆಲ್ಲ ಬ್ರಾಸ್ತಿ ಹಾಕಿದ್ದಾರೆ ನೋಡಿ. ಎಕ್ಸಾಸ್ಟ್ ಫ್ಯಾನೂ ಎಲ್ಲ ಕಡೆ ಹಾಕಿದ್ದಾರೆ ಬಾತ್ರೂಮ್ಸ್ಗೆ.
ನೋಡಿ, ಇದೆಲ್ಲ ಜಾಗ್ವಾರ್ ಕಂಪ್ನಿಯಲ್ಲಿ ಒರಿಜಿನಲ್. ಎಲ್ಲ ಬೆಡ್ರೂಮ್ಸ್ಗೂ ಈ ಥರ ಕಾಟ್ ಫಿಟ್ ಮಾಡಿದ್ದಾರೆ, ಬಾಕ್ಸ್ ಟೈಪ್ ಕಾಟ್. ನೋಡಿ, ಈ ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಕಿಟಕಿ ನೋಡಿ, ಬೆಡ್ರೂಮ್ಸ್ಗೂ ದೊಡ್ಡ ದೊಡ್ಡ ಕಿಟಕಿ ಮಾಡಿದ್ದಾರೆ. ಗಾಳಿ ಬೆಳಕು ಮಾತ್ರ ಭಾಳ ಚೆನ್ನಾಗಿದೆ ಇದರಲ್ಲಿ. ಡ್ರೆಸ್ಸಿಂಗ್ ಟೇಬಲ್ ನೋಡಿ, ಫಾಲ್ಸ್ ಆವಾಗಲೇ ತೋರಿಸಿದ್ನಲ್ಲ, ಈ ಬೆಡ್ರೂಮಿಂದ ಕಾಣ್ತಾರೆ ಇದು ಫಾಲ್ಸ್. ಬಾಕ್ಸ್ ಟೈಪ್ ಕಾಟ್ ಇದು. ಎಲ್ಲ ಕಡೆನೂ ಆಟೋಮೆಟಿಕ್ ಇದು ರಿಮೋಟ್ ಕಂಟ್ರೋಲ್ ಫ್ಯಾನ್ ಹಾಕಿದ್ದಾರೆ. ನೋಡಿ, ವಾರ್ಡ್ರೋಬ್ ಎಲ್ಲ ಕಡೆನೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮತ್ತು ಇದ್ರ ಒಳಗಡೆ ಲೈಟ್ ಆಟೋಮೆಟಿಕ್ಲಿ ಬರುತ್ತಿಲ್ಲ, ಓಪನ್ ಮಾಡಿದ ತಕ್ಷಣ ಆ ಥರ ಲೈಟ್ಗಳು ಹಾಕಿದ್ದಾರೆ ವಾರ್ಡ್ರೋಬ್ಸಲ್ಲಿ. ನೋಡಿ, ಫುಲ್ ಸಾಗವಾನಿ ಮರದಲ್ಲೇ ವುಡ್ ವರ್ಕ್ ಮಾಡಿಸಿರೋದು. ಮತ್ತು ಈಚೆ ಬಂದಿದ್ದೀನಿ. ಈ ಕಡೆ ರೈಟ್ ಸೈಡ್ ಹೋದರೆ ಕಾಮನ್ ಬಾತ್ರೂಮ್ ಒಂದಿತ್ತು, ಮರ್ತುಬಿಟ್ಟಿದ್ದೀನಿ ನಾನು. ಇದು ಗ್ರೌಂಡ್ ಫ್ಲೋರಲ್ಲೇ ಇದ್ದೀನಿ ನಾನು. ಈಗ ಡೈನಿಂಗ್ ಹಾಲ್ ಕಡೆ ಬಂದಿದ್ದೀನಿ. ಮತ್ತು ಕಿಚನ್ ಈ ಕಡೆ ಡೈನಿಂಗ್ ಟೇಬಲ್ ಹಾಕೋಬೋದು. ನೋಡಿ, ಡೋರ್ಸ್ಗೆ ಬ್ಯಾಕ್ ಸೈಡ್ಗೂ ಫ್ರಂಟಲ್ಲಿ ಫಿನಿಷಿಂಗ್ ಬರುತ್ತಲ್ಲ, ಆ ಥರ ಫಿನಿಷಿಂಗ್ ಬ್ಯಾಕ್ ಸೈಡು ಕೊಟ್ಟಿದ್ದಾರೆ. ಮತ್ತು ಇದಕ್ಕೂ ಬ್ರಾಸ್ತೆ ಹ್ಯಾಂಡ್ಲ್, ಚಿಲ್ಕ, ಈ ಕೊಂಡಿಗಳೆಲ್ಲ ಹಾಕಿರೋದು. ಯುಟಿಲಿಟಿ ನೋಡಿ, ಇದು ಸಮ್ ಟ್ಯಾಂಕ್. ಆಸ್ ಪರ್ ವಾಸ್ತು ಇಲ್ಲೇ ಸಮ್ ಟ್ಯಾಂಕ್ ಬರಬೇಕು, ಅದ್ರ ಪ್ರಕಾರನೂ ಮಾಡಿದ್ದಾರೆ. 100% ವಾಸ್ತು ಇದೆ ಇದು. ನೋಡಿ, ಇದು ಕನ್ಸರ್ವೆನ್ಸಿ, ಈ ಥರ ಕನ್ಸರ್ವೆನ್ಸಿ ಸುತ್ತ ಮನೆಗಿದೆ. ಕೆಲಸದವ್ರು ಬಂದರೆ ಮನೆ ಒಳಗಡೆ ಬಂದೇ ಹಂಗೆ ಓಡಾಡ್ಬೋದು, ಆ ರೀತಿ ಮಾಡಿದ್ದಾರೆ. ಮೇಲ್ಗಡೆ ಹೋಮ್ ಥಿಯೇಟ್ರ್, ಆಮೇಲೆ ಬಾರ್ ಕೌಂಟ್ರ್ ಇದೆಲ್ಲ ಮಾಡಿದ್ದಾರೆ. ಅದೆಲ್ಲ ತೋರಿಸ್ತೀನಿ ನೆಕ್ಸ್ಟ್. ಇನ್ನು ನೋಡಿ, ಆಟೋಮೆಟಿಕ್ಲಿ ಲೈಟ್ ಆನ್ ಆಗುತ್ತೆ ನೋಡಿ. ಇದರಲ್ಲಿ ಸ್ಟೆಪ್ಸ್ಗೆ ನೋಡಿ, ಹಿಂಗೆ ಹೋಗ್ತಾ ಇರ್ತೀವಿ, ಲೈಟ್ಗೆಲ್ಲ ಆನ್ ಆಗ್ತಾ ಇರ್ತದೆ. ರೈನಿಂಗ್ಸ್ ನೋಡಿ, ಫುಲ್ ಟೀಕುಡ್ಡಲ್ಲಿ ಹಾಕಿದ್ದಾರೆ. ಈಗ ಸುಮಾರು ಜನ ಸ್ಟೀಲಲ್ಲೇ ಮಾಡಿ ಮುಗಿಸ್ಬಿಡ್ತಾರೆ, ಬಟ್ ಟೀಕುಡ್ ಕಾಸ್ಟ್ಲಿ, ಚೆನ್ನಾಗೂ ಅದೇ ಕಾಣೋದು. ಕೆಳಗಡೆಯಿಂದ ಲೀವಿಂಗ್ ಇಂದ ತೋರಿಸಿದೆ, ಓಪನ್ ಡಬಲ್ ಹಿಟ್ RCC ಅಂತ, ಅದು ಜೂಮರ್ ಹಾಕಿದ್ದಾರೆ. ಲೀವಿಂಗ್ಗೆ ಫಾಲ್ಸ್ ಸೀಲಿಂಗ್ ಇದು. ಈಗ ನಾನು ಫಸ್ಟ್ ಫ್ಲೋರ್ಗೆ ಬಂದಿರೋದು. ನೋಡಿ, ಇದು 2ನೇ ಬೆಡ್ರೂಮ್ ಇದು. ನೋಡಿ, ಈ ಬೆಡ್ರೂಮಲ್ಲಿ ಚೆಕ್ ಮಾಡ್ಕೊಳ್ಳಿ, ಬ್ರಾಸ್ತೆ ಇಂಚಸ್ ಹ್ಯಾಂಡಲ್ ಎಲ್ಲ ಕೊಟ್ಟಿರೋದು.
ಮತ್ತು ಫುಲ್ ಟೀ ಕುಡ್. ನೋಡಿ ಡ್ರೆಸ್ಸಿಂಗ್ ಟೇಬಲ್ ಇದು. ಈ ವಾರ್ಡ್ರೋಬ್ ಒಳಗಡೆ ಯಾವಾಗಲೂ ಲೈಟಿಂಗ್ ಇರ್ತದೆ. ಡೋರ್ ಬಂದ್ ಮಾಡಿದಾಗ ಆಟೋಮೆಟಿಕಲಿ ಡೋರ್ ಓಪನ್ ಮಾಡಿದ್ರೆ ಆನ್ ಆಗುತ್ತೆ, ತಿರ್ಗಾ ಬಂದ್ ಮಾಡಿದ್ರೆ ಅದನ್ನು ಆಫ್ ಆಗಿಬಿಡ್ತದೆ. ನೋಡಿ ಇಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ. ನೋಡಿ ಇಲ್ಲೂ ಕಾಟ್ ಮಾಡಿದ್ದಾರೆ. ಇದನ್ನು ಬಾಕ್ಸ್ ಟೈಪು. ನೋಡಿ ಬೆಡ್ರೂಮ್ ಕಿಟಕಿನೂ ಎಷ್ಟು ದೊಡ್ಡದಿದೆ ನೋಡಿ. ಗಾಳಿ ಬೆಳಕು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅಂತ ಹಾಕಿರೋದು. ನೋಡಿ ಇದರಲ್ಲೂ ಹ್ಯಾಂಡಲ್ಸ್ ಎಲ್ಲ ಬ್ರಾಸ್ತಿ ಕೊಟ್ಟಿದ್ದಾರೆ ನೋಡಿ. ನೋಡಿ ಈ ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮನ್ನು ಭಾಳ ದೊಡ್ಡದಾಗಿ ಮಾಡಿದ್ದಾರೆ. 4 ಬೆಡ್ರೂಮ್ನು ಮಾಸ್ಟರ್ ಬೆಡ್ರೂಮ್ಸು. ನೋಡಿ ಎಲ್ಲ ಜಾಗ್ವಾರ್ ನಲ್ಲಿಗಳು. ಆಮೇಲೆ ಎಕ್ಸಾಸ್ಟ್ ಫ್ಯಾನೂ ಎಲ್ಲ ಬಾತ್ರೂಮ್ಸ್ಗೂ ಮಾಡಿದ್ದಾರೆ. ವಾರ್ಡ್ರೋಬ್ಸು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಈ ಗ್ಲಾಸ್ದು ಕಾಣ್ತಾ ಇದ್ದಲ್ಲ, ಇದು ಓಪನ್ ಮಾಡೋ ಅಂಥದ್ದು. ಎಲ್ಲ ಕಡೆಯೂ ಹೊರಗಡೆ ಲೈಟಿಂಗ್ ಮಾಡಿದ್ದಾರೆ. ಇದು ಮೇಲ್ಗಡೆ ಸಿಟ್ಔಟ್ಗೆ ಹೋಗೋ ಡೋರ್ ಅದು. ಇದು ಹೋಮ್ ಥಿಯೇಟ್ರ್ ಮತ್ತು ಬಾರ್ ಕೌಂಟ್ರ್ ಎರಡೂ ಇದೆ ಇದರಲ್ಲಿ. ನೋಡಿ ಸ್ಕ್ರೀನ್, ಇದು ಪ್ರೊಜೆಕ್ಟರ್ ಸ್ಕ್ರೀನ್. ಮೇಲ್ಗಡೆ ಸೀಲಿಂಗ್ ಈ ಥರ ಇದೆ. AC ಒಳಗಡೆ ಇದೆ. ಪ್ರೊಜೆಕ್ಟರ್ ಅದು ಕಾಣ್ತಾ ಇರೋದು ಬಾರ್ ಕೌಂಟ್ರ್. 5 ಸೀಟ್ರ್ ಹೋಮ್ ಥಿಯೇಟ್ರ್ ಇದು, 5 ಸೀಟ್ದು. ಇದರಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ನು ತಿಳ್ಕೊಳ್ಳೋರಿಗೆ ಕರ್ಕೊಂಡು ಬಂದರೆ ಅವರೆಲ್ಲ ನಿಮಗೆ ಡೀಟೇಲ್ ಹೇಳ್ತಾರೆ. 3,75,00,000 ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಗೆ 8 ಕಿಲೋಮೀಟ್ರ್, ಬಸ್ ಸ್ಟಾಪಿಂದ ಜಸ್ಟ್ ನಿಯರ್. 40 ಫೀಟ್ ರೋಡ್ ಆಗಲ್ಲ ಇದು. ಮನೆಯಲ್ಲಿ 4 ಕಾರ್ ಇದ್ರೂ 2 ಒಳಗಡೆ ನಿಲ್ಲಿಸ್ಕೋಬೋದು, ಪೋರ್ಟಿಕೋ ಒಳಗಡೆ 2 ಹೊರಗಡೆ ನಿಲ್ಲಿಸ್ಬೋದು. ರೋಡು ದೊಡ್ಡದಿದೆ ನೋಡಿ. ಸಿಟ್ಔಟ್
ನೋಡಿ ರೈನಿಂಗ್ಸ್ ಕಂಪ್ಲೀಟ್ ಸಾಗವಾನಿ ಮರದಲ್ಲೇ ಮಾಡಿರೋದು. ಇದು ಕೆಳಗಡೆ ಪೂಜಾ ರೂಮ್ ಕಾಣ್ತಾ ಇರೋದು. ನೋಡಿ ಮೇಲ್ಗಡೆಯಿಂದ ನ್ಯಾಚುರಲ್ ಲೈಟ್ ಬರುತ್ತೆ. ಈಗ ನೈಟ್ ಟೈಮಲ್ಲಿ ಕಾಣ್ತಾ ಇಲ್ಲ ಸ್ಕೈ. ನೋಡಿ ರೈನಿಂಗ್ಸ್ ಕಂಪ್ಲೀಟ್ 100% ಟೀಕುಡಲ್ಲೇ ಹಾಕಿರೋದು. ನೋಡಿ ಇದು 3ನೇ ಬೆಡ್ರೂಮ್ ಇದು. ನೋಡಿ ಇದಕ್ಕೂ ಕಾಟ್ ಹಾಕಿದ್ದಾರೆ. 4 ಬೆಡ್ರೂಮ್ಗೂ ಕಾಟ್ ಇದೆ. ನೋಡಿ ಈ ಬೆಡ್ರೂಮ್ಗೂ ಕಿಟಕಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ವಾರ್ಡ್ರೋಬು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಗ್ಲಾಸ್ ಇದೆಯಲ್ಲ, ಟ್ರಾನ್ಸ್ಪರೆಂಟ್ ಕಾಣ್ತಾ ಇದೆಯಲ್ಲ, ಅದು ಮಾತ್ರ ಓಪನ್ ಮಾಡೋ ಥರ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ, ಅದರಲ್ಲೂ ಲೈಟಿಂಗ್ ಮಾಡಿದ್ದಾರೆ. ನೋಡಿ ಇದರಲ್ಲಿ ಈ ಬೀಮ್ ಇದೆಯಲ್ಲ, ಬೀಮ್ ಕನ್ಸ್ಟ್ರಕ್ಷನ್ ಇದು. ಒಂದು ಪಿಲ್ಲರಿಂದ ಇನ್ನೊಂದು ಪಿಲ್ಲರ್ಗೆ ಲಿಂಕ್ ಕೊಟ್ಟು ಮಾಡ್ಕೊಂಡು ಹೋಗಿರೋದು. ಇಷ್ಟು ಬಿಗಿಯಾಗಿ ಮಾಡಿದ್ದಾರೆ. ನೋಡಿ ಇದು ಸಂಧಿಯಲ್ಲಿ ಕಾಣ್ತಾ ಇದೆ ನೋಡಿ, ಲೈಟಿಂಗ್ ಒಳಗಡೆ ಇರೋದು. ಈ ಬೆಡ್ರೂಮ್ದು ಫಾಲ್ ಸೀಲಿಂಗ್. ಇದೆಲ್ಲ ಬಾಕ್ಸ್ ಟೈಪು ಕಾಟ್ ಹಾಕಿರೋದು. ಅಟ್ಯಾಚ್ ಬಾತ್ರೂಮ್. ಎಕ್ಸಾಸ್ಟ್ ಫ್ಯಾನು ಇನ್ನೆಲ್ಲ ಕಡೆ ಹಾಕಿದ್ದಾರೆ. 4 ಬೆಡ್ರೂಮ್ಗೂ 4 ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಮತ್ತು ಕಾಮನ್ ಒಂದು ತೋರಿಸಿಲ್ಲ, ಅದರಲ್ಲಿ ಇಂಡಿಯನ್ ಹಾಕಿದ್ದಾರೆ. ಕೆಳಗಡೆ ಏಜ್ ಆಗಿರೋರು ಇರ್ತಾರಲ್ಲ, ಅವ್ರಿಗೋಸ್ಕರ ಅಂತ ಹಾಕಿದ್ದಾರೆ. ನೋಡಿ ಎಲ್ಲ ಜಾಗವರ್ನಲ್ಲಿಗಳು. ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಮೇಲ್ಗಡೆ ಹೋಗಿ ಸ್ಟೇರ್ ಕೇಸ್ ಇದು. ನೋಡಿ ರೈನಿಂಗ್ಸ್ ಕಂಪ್ಲೀಟ್ ಟೀಕುಡಲ್ಲೇ ಹಾಕಿದ್ದಾರೆ ಎಲ್ಲ ಕಡೆನೂ. ಇದು 4ನೇ ಬೆಡ್ರೂಮ್ ಇದು. ನೋಡಿ ಇದಕ್ಕೂ ಇಂಚಸ್ ಬ್ರಾಸ್ತೆ ಹಾಕಿದ್ದಾರೆ. ನೋಡಿ ಇದಕ್ಕೂ ಕಾಟ್ ಮಾಡಿಸಿದ್ದಾರೆ. ಇದು ಬಾಕ್ಸ್ ಟೈಪ್ ಕಾಟ್ ಇದು. ನೋಡಿ ಇದಕ್ಕೆ ಸ್ವಲ್ಪ ಕಿಟಕಿ ಚಿಕ್ಕದು ಮಾಡಿ ಸೈಡಲ್ಲಿ ಇನ್ನೊಂದು ಎಕ್ಸ್ಟ್ರಾ ಹಾಕಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇದು. ಅಟ್ಯಾಚ್ ಬಾತ್ರೂಮು. ಎಲ್ಲ ಅಟ್ಯಾಚ್ ಬಾತ್ರೂಮ್ಸ್ಗೆ, ಕಾಮನ್ ಬಾತ್ರೂಮ್ಗೆ ಎಲ್ಲ ವಾಶ್ ಬೇಸನ್ನು ಕೊಟ್ಟಿದ್ದಾರೆ. ನೋಡಿ ಜಾಗವನ್ನಲ್ಲಿ ಡ್ರೆಸ್ಸಿಂಗ್ ಟೇಬಲ್.
ಈಗ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ನೋಡಿ ಈ ಲೈಟಿಂಗ್ ಎಲ್ಲ ಸ್ಟೇರ್ ಕೇಸ್ಗೆ ಕೊಟ್ಟಿರೋದು ಹೋಗ್ದಂಗೆ ಆರಾಮಾಗಿ ಆನ್ ಆಗ್ತಾಯಿದೆ ನೋಡಿ. ಜೂಮರ್ ನೋಡಿ, ರೈನಿಂಗ್ಸ್ ಎಲ್ಲ ಫುಲ್ ಕಂಪ್ಲೀಟ್. ಸಾಗವಾನಿ ಮರದಲ್ಲಿ ಹಾಕಿದ್ರು ಟೀ ಕುಡ್, ಫಸ್ಟ್ ಟೀ ಕುಡಿದು. ಡೇ ಟೈಮಲ್ಲಿ ಮೇಲ್ಗಡೆಯಿಂದ ಗ್ಲಾಸ್ ಹಾಕಿದ್ದಾರೆ, ಅದು ಬೆಳಕು ಪೂಜಾ ರೂಮ್ ಮೇಲೆ ಬೀಳ್ತಿದೆ. ಈಗ ಮೇಲ್ಗಡೆ ಪಾರ್ಟಿ ಹಾಲ್ ಮಾಡಿದ್ದಾರೆ. ಆ ಪಾರ್ಟಿ ಹಾಲ್ ಮೇಲೆ ಟೆರೆಸ್ ಮೇಲೆ ಬಂದಿರೋದು ನೋಡಿ. ಇಲ್ಲೂ ಅಷ್ಟೇ, ಇಲ್ಲಿ ಏನಾರ ಫಂಕ್ಷನ್ ಆದರೆ ಮೇಲ್ಗಡೆ ಈ ಥರ ಹಂಚು ಹಾಕಿದ್ದಾರೆ. ಟೆರೆಕೋಟಾ ಟೈಲ್ಸಲ್ಲಿ ಹಂಚು ಮಾಡಿದ್ದಾರೆ ಹಾಕಿ. ಇಲ್ಲಿ ಸುತ್ತ ಇದ್ರ ಬಿನ್ಸ್ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಫಂಕ್ಷನ್ ನೋಡ್ಬೋದು, ಮಾತುಕತೆ, ಅಂತಾಕ್ಷರಿ ಈ ಥರ ಎಲ್ಲ ಆಟ ಆಡ್ಬೋದು. ನೋಡಿ, ಸುತ್ತ ಎಲ್ಲ ಟೆರೆಕೋಟಾ ಟೈಲ್ಸ್ ಹಾಕಿದ್ದಾರೆ. ನೋಡಿ, AC, ಏರ್ ಕಂಡೀಷನ್ ಹೊರಗಡೆ ಕಾಣೋದೇ ಇಲ್ಲ, ಒಳಗಡೆ ಹಾಕ್ಸಿದ್ದಾರೆ, ಗಲೀಜು ಕಾಣಲ್ಲ. ಎಲ್ಲ ಪ್ಲಾನಿಂಗ್ ಪ್ರಕಾರನೇ ಮಾಡಿರೋದು. ಇದು ನೋಡಿ, ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇಟ್ಟು ಅದ್ರ ಕೆಳಗಡೆ ಇದೆಲ್ಲ ರೂಮ್ ಥರ ಮಾಡಿದ್ದಾರೆ. ಇದರಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋದು ಮತ್ತು ಬಟ್ಟೆ ಒಗೆಯೋದೆಲ್ಲ ಮಾಡ್ಬೋದು. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು 14 ಪಿಲ್ಲರ್ ಇದೆ ಅಂತ ಇದರಲ್ಲಿ. ನೋಡಿ, ಓವರ್ ಹೆಡ್ ಟ್ಯಾಂಕ್ ಇಟ್ಟಿರೋದು ಇಲ್ಲಿ. ಇಲ್ಲಿ ಸುತ್ತಮುತ್ತ ಗ್ರೀನರಿ ಚೆನ್ನಾಗಿದೆ, ದೊಡ್ಡ ದೊಡ್ಡ ಮರಗಳು, ಹೂವಿನ ಮರಗಳು ಚೆನ್ನಾಗಿ ಹಾಕಿದ್ದಾರೆ. ಈಗ ತೋರಿಸ್ತೀನಿ ನೋಡಿ. ನೋಡಿ, ಅಲ್ಲಿ ದೂರದಲ್ಲಿ ಲೈಟಿಂಗ್ ಕಾಣ್ತಾ ಇದೆಯಲ್ಲ, ಅದೇ ಚಾಮುಂಡಿ ಬೆಟ್ಟ. ಆ ಬ್ಲಿಂಕ್ ಆಗ್ತಾ ಇದು ಲೈಟ್ ಅದ್ರ ಪಕ್ಕದಲ್ಲಿ ನೋಡಿ. ಹೂವಿನ ಗಿಡಗಳು ಇಲ್ಲಿ ಇತ್ತಲ್ಲ, ಫುಲ್ ರೋಡ್ಗೆ ಹಾಕಿದ್ದಾರೆ. ಇದು ಗ್ರೀನರಿ ಭಾಳ ಚೆನ್ನಾಗಿದೆ ಈ ಸರೌಂಡಿಂಗ್. ಚಾಮುಂಡಿ ಬೆಟ್ಟ ಇಲ್ಲಿಂದನೇ ಭಾಳ ಚೆನ್ನಾಗಿ ಕಾಣ್ತದೆ, ಮನೆ ಒಳಗಡೆಯಿಂದನೇ.